ನಟರಾಜ್ ಗೌಡ್ರೆ, ಸರ್ಕಾರ ವಜಾವರೆಗೂ ಬಂತು ಈ ಒಂದು ಹೇಳಿಕೆ ಅಥವಾ ಈ ಒಂದು ಘೋಷಣೆ, ಕೂಗಲಾಗಿದೆ ಎನ್ನಲಾದಂಥ ಒಂದು ಘೋಷಣೆ. ಏನು ಹೇಳಕ್ಕೆ ಬಯಸ್ತೀರಿ ಈ ವಿಚಾರಕ್ಕೆ? ಸರ್ಕಾರ ವಜಾ ಆಗಬೇಕು ಈ ವಿಚಾರದಲ್ಲಿ. ಈಗ ಮನೆ ಗೃಹ ಸಚಿವರು ಸರಿಯಾಗಿ ಹೇಳಿದ್ರು. ಒಂದು ಪ್ರಕರಣ ಆಗಿದ್ದೇ ಆಗಿಲ್ಲ. ಎರಡನೇ ವಿಷಯ, ಓಕೆ, FSL ರಿಪೋರ್ಟ್ ಬರಬೇಕು. ಯಾರಾದ್ರೂ ಆ ಥರ ಆಗಿದೆ ಅನ್ನೋದಾದರೆ ಅತ್ಯಂತ ಕಠಿಣ ಕಾನೂನು ಕ್ರಮ ತಗೊತೀವಿ. ಓಕೆ, ಆಗಿಲ್ಲ ಅಂದರೆ ಅದು ನಿಂತೋಯ್ತದೆ. ಆದರೆ ಅಷ್ಟರೊಳಗೆ ಒಂದು ಘೋಷಣೆ ಕೂಗಿರಬಹುದಾದಂಥ ವಿಷಯದಲ್ಲಿ ಇಷ್ಟು ಮಟ್ಟಕ್ಕೆ BJP ತನ್ನ ಅಸಹನೆಯನ್ನು, ತಮ್ಮ ಸೋಲು, ಈ ರಾಜ್ಯಸಭಾ ಚುನಾವಣೆಯಲ್ಲಾದಂಥ ಮುಖಭಂಗವನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾರೆ. ಈ ರೀತಿಯಾಗಿ ದೊಡ್ಡ ಇಡೀ ದೇಶದಲ್ಲಿ ಈ ಥರ ಆಗಿದೆ ಅಂದ್ರೂ ಕೂಡ ಕಿಡಿಗೇಡಿಗಳಿರ್ತಾರೆ. ಓಕೆ, ಆಗಿರ್ತದೆ ಇಂಥದ್ದು. ಯಾಕಂದರೆ ಅಲ್ಲೊಂದು ಯಾರೋ ಸಿಂಧಗಿಲ್ಲಿ ಧ್ವಜ ಹಾರಿಸಿದ್ರು, ಪಾಕಿಸ್ತಾನ ಧ್ವಜನೇ ಹಾರಿಸಿದ್ರು. ಅದು ಯಾರು ಹಾರಿಸಿದ್ದು ಅಂತೇಳಿ ಗೊತ್ತು, ನಿಮಗೂ ಗೊತ್ತು. ಅದು ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಯಿತು. ಈ ಥರ ಪ್ರಕರಣಗಳು ಕಿಡಿಗೇಡಿಗಳು ಇದ್ದಾರೆ, ಇಲ್ಲ ಅಂತಿಲ್ಲ. ಇಡೀ ದೇಶದಲ್ಲಿ ಕಿಡಿಗೇಡಿಗಳಿಲ್ಲ ಅಂತಿಲ್ಲ. ಆದರೆ ಈಗ ಕಿಡಿಗೇಡಿಗಳು ಈ ಥರ ಕೆಲಸ ಮಾಡಿದ್ದಾರಾ, ತನಿಖೆ ಆಗಬೇಕು. ಓಕೆ, ಅಷ್ಟರೊಳಗೇನೆ ತಾವು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಕಚೇರಿಗಳು ಹೋಗ್ತೀವಿ, ದೊಡ್ಡ ಮಟ್ಟದ ರಾಜ್ಯಭವನಕ್ಕೆ ಹೋಗ್ತೀವಿ. ಇದು ಏನ್ ತೋರಿಸ್ತಾ ಇದೆ ಅಂದ್ರೆ ನಿಮ್ಮ ಅಸಹನೆ ಮತ್ತೆ ಈ ವ್ಯವಸ್ಥೆ ಇದೆಯಲ್ಲ, ಇಡೀ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ವ್ಯವಸ್ಥೆ ಇದೆಯಲ್ಲ, ಅದ್ಮೇಲೆ ನಿಮಗೆ ಅಪನಂಬಿಕೆ ಇದೆ ಅಂತ ತೋರಿಸ್ತದೆ. ಓಕೆ, ನಿಮಗೆ ತಾಳ್ಮೆ ಕಡಿಮೆ ಅಂತ ತೋರಿಸ್ತದೆ. ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಆದರೂ ಕೂಡ ತಾವು ಎಂತಹ ಒಂದು ಅವಕಾಶ ಇವತ್ತು ಈ ಬಜೆಟ್ ಮೇಲಿನ ಕೊನೆಯ ದಿನದ್ದು ತಾವು ಕೇಳಲಿಕ್ಕೆ ಅವಕಾಶ, ಮಂಡನೆ ಮಾಡದ ವಿಷಯವನ್ನ ನೀವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ, ಅವೆಲ್ಲವನ್ನ ಮುಚ್ಚಾಕ್ಬಿಟ್ಟು ಅವೆಲ್ಲವನ್ನ ಕಡೆಗಣಿಸಿ ತಾವು ಕೇವಲ ರಾಜಕಾರಣವನ್ನೇ ಮುಂದೆ ದೊಡ್ಡದು ಮಾಡ್ಕೊಂಡು ಕೂತಿದ್ದೀರಲ್ಲ. ನೀವು ಆಗ್ರಹ ಮಾಡಿ ಸರಿ, ಏನೋ ಆ ಥರ ಆಗಿರಬಹುದು, ಅದಕ್ಕೆ ತನಿಖೆ ಮಾಡಿಸಿ, ಅದು ನೀವು ಆಗ್ರಹ ಸರಿ ಇದೆ. ಆದರೆ ಎಲ್ಲ ಅದೊಂದೇ ಅಲ್ವಲ್ಲ. ಇಡೀ ದೇಶಕ್ಕೆ ಪುಲ್ವಾಮಾದಲ್ಲಿ 40 ಜನ ಸತ್ರಲ್ಲ, ಅದಕ್ಕಿಂತ ದೊಡ್ಡ ಭೀಕರ ಪ್ರಕರಣ ಇದು. ಅದಕ್ಕಿಂತ ದೊಡ್ಡ ದೇಶದ ವಿಷಯ ಬಂದಾಗ, ಕಾನೂನು ಸುವ್ಯವಸ್ಥೆ ಬಂದಾಗ ಸರ್ಕಾರಗಳಿದ್ದಾವೆ, ಕಾನೂನು ಸುವ್ಯವಸ್ಥೆ ನೋಡ್ಕೊತದೆ. ಅದರೊಳಗೆ ಯಾರು ಸಮಜಾಯಿಸಿಕೊಳ್ಳುವಂಥದ್ದು, ಮುಚ್ಚಾಕುವಂಥದ್ದು, ಆ ಥರ ಪ್ರಕರಣ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಆರೋಪಿಗಳಿದ್ರೆ ಅವ್ರನ್ನ ಕಠಿಣ ಕ್ರಮ ತಗೊಂತಾರೆ. ನೀವು ಅಷ್ಟೊಳಗೇನೆ ಏನನ್ನು ಸಾಧನೆ ಮಾಡ್ಲಿಕ್ಕೆ, ಏನನ್ನ ನೀವು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ನಿಮ್ಮ ಅಸಹನೆಯನ್ನ, ನಿಮ್ಮ ದುಃಖ ದುಮ್ಮಾನವನ್ನ, ನಿಮ್ಮ ಬೇಸರವನ್ನ, ನಿಮ್ಮ ಚುನಾವಣೆಯಲ್ಲಿ ನಿಮ್ಗಾದಂಥ ಮುಖಭಂಗವನ್ನ ಇಡೀ ದೇಶದಲ್ಲಿ BJP ಪರ, ಕರ್ನಾಟಕದಲ್ಲಿ ಬಿಜೆಪಿ ವಿರುದ್ಧ, BJP ಶಾಸಕರೇ BJP ವಿರುದ್ಧ. ಈ ರೀತಿ ಇರಬೇಕಾದ್ರೆ ನೀವು ಅದನ್ನ ಮುಚ್ಚಾಕಬೇಕು. ಇನ್ನು ಬೇರೆ ಹೆಂಗೆ ಹೇಳ್ತಾರೆ ಹೈಕಮಾಂಡ್? ಯಾವ ರೀತಿ ಹೇಳ್ತಾರೆ, ಉತ್ತರ ಕೊಡ್ತಾರೆ? ನಮ್ಮ ಶಾಸಕರೇ ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ನಮಗೆ ಮುಖಭಂಗ ಆಗಿದೆ ಅಂತ ಹೇಳ್ಕೊತಾರ? ಆ ವಿಷಯದಲ್ಲಿ ಇದನ್ನೆಲ್ಲ ಮುಚ್ಚಾಕುವಂತ ಈ ತರ ವ್ಯವಸ್ಥೆ ಉನ್ನಾರ ಇದೆಯಲ್ಲ BJPದು, ಇದೊಂಥರ ಶೋಚನೀಯ ಮತ್ತೆ ಅಸಹನೀಯ ಪರಮಾವಧಿ. ರಾಮ್ ಅವರೇ, ಈಗ ಈ ಪ್ರಕರಣಕ್ಕೆ ಸರ್ಕಾರ ವಜಾ ಆಗಿಬಿಡಬೇಕು ಅನ್ನೋ ವಾದ ನೀವು ಒಪ್ತೀರಾ? ಅಲ್ಲ, ದೇಶಭಕ್ತ ರಾಷ್ಟ್ರ ಇದು. ದೇಶಭಕ್ತ ಜನ ನಾವು. ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಜನ, ಲಕ್ಷಾಂತರ ಜನ ಯುದ್ಧದಲ್ಲಿ ಸೈನಿಕರು ಸತ್ತಿದ್ದಾರೆ. ಇವತ್ತು ದೇಶಕ್ಕಾಗಿ ಕಾವಲು ಕಾಯ್ತಾ ಇದ್ದಾರೆ. ದೇಶದ ಬಗ್ಗೆ ಅಪಮಾನ ಆದ್ರೆ ಅದು ದೊಡ್ಡ ಇಶ್ಯೂನಾ? ಅದು ದೊಡ್ಡ ಎಲೆಕ್ಷನ್ ಸೋತ್ಬಿಟ್ರು. ಅರೆ, ಸೋಲಕ್ಕೆ ನಿಂತಿದ್ದು ನಾವು. ನಮ್ಮ ಹತ್ರ ಮೆಜಾರಿಟಿ ಇತ್ತು. 5ನೇ ಅಭ್ಯರ್ಥಿ ಸೋಲ ಅಭ್ಯರ್ಥಿನೇ. ನಾವು ಆಟ ಆಡಬೇಕು, ಆಟ ಆಡಿದ್ದೀವಿ. ಅಡ್ಡ ಮತದಾನ ವಿಚಾರ ಇರೋದು, ಸೋಲೋದಲ್ಲ. ಬರ್ತದೆ ನಿರೀಕ್ಷೆ ಮಾಡ್ತೀವಿ, ಬಂದಿಲ್ಲ. ನಾವೇನ್ ಕೊಂಡ್ಕೊಂಡಿಲ್ಲ. ಯಾರಾದ್ರೂ ಕೊಂಡ್ಕೊಂಡಿದೀವಾ? ಈ ನಾಟಕ ಯಾಕೆ ಕಾಂಗ್ರೆಸ್ ಅವ್ರಿಗೆ? ಸೋತ್ ಬಿಟ್ರು, ಅದಕ್ಕೆ ಹಿಂಗ್ ಮಾಡ್ತಾವ್ರೆ. ಅರೆ, ಸೋಲ್ತೀವಿ ಅಂತ ಗೊತ್ತಿದ್ದೇ ನಾವು ನಿಲ್ಲಿಸೋದು ಎಲೆಕ್ಷನ್ಗೆ. ಯಾರಾದ್ರೂ ಆತ್ಮಸಾಕ್ಷಿಗೋ ಇನ್ನೊಂದು ಆಗ್ತಾರೇನೋ? ಎಲೆಕ್ಷನ್ ಸ್ಪರ್ಧೆ ಅಪ್ಪ ಇದು. ಗೋಡ ಹೈ ಮೈದಾನ ಹೈ, ಲಡ್ತೆ ಆಮೆ. ನಾವು ಅದಕ್ಕೆ ಯಾಕೆ ನೀವು ಅದಕ್ಕೆ ನೋಡಿ ಅದಕ್ಕೆ ತಿರುಗಿಸ್ಬಿಟ್ರು. ದೇಶ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹತ್ರ ನಾವು ಸಹಿಸ್ಕೊಂಡು ಕೂತ್ಕೋಬೇಕಾ? ನೀವೆಲ್ಲ ದೇಶಭಕ್ತರಲ್ವಾ? ನೀವು ಕಾಂಗ್ರೆಸ್ ಆಗ್ಬಿಟ್ರೆ ದೇಶಭಕ್ತರು ಅಲ್ಲ ಅಂತ ಹೇಳಕ್ಕಾಗುತ್ತಾ? ದೇಶಭಕ್ತರು BJPಗೆ ಮಾತ್ರ ಅಲ್ಲ, ಕಾಂಗ್ರೆಸ್ವರೆಗೂ ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರಿಗೂ, ಪ್ರತಿಯೊಬ್ಬ ಪ್ರಜೆಯೂ ದೇಶಭಕ್ತರೇ. ಈಗ ರಾಮರಿಗೆ ಸರ್ಕಾರ ವಜಾ ಆಗ್ಬೇಕೀಗ. ಹೌದು, ತಪ್ಪು ಮಾಡಿದ್ದಾರೆ. ಇವತ್ತು ಅಷ್ಟೇ, ಇವತ್ತು ತಪ್ಪು ಮಾಡಿರ್ತಕ್ಕಂಥ ಒಬ್ಬ ಇವ್ರನ್ನ ಅಪರಾಧಿಗಳನ್ನ ನೀವು ಬಿರಿಯಾನಿ ತಿನ್ಸ್ ಕಳ್ಸಿಬಿಡ್ತೀರಿ, ವಿಚಾರಿಸಿ ಕಳ್ಸಿಬಿಡ್ತೀವಿ. ಏನ್ ಅರ್ಥ ಇದು? ಈಗ ಆಮೇಲೆ ಮಾಧ್ಯಮ ಮೇಲೆ ಗೂಬೆ ಕೂರಿಸೋದು, ಮಾಧ್ಯಮಗಳೇನೋ ಸೃಷ್ಟಿ ಮಾಡ್ಬಿಟ್ರು. ಹೇಗೆ? ಆ ಲೈವ್ ಅಲ್ಲಿ ಕಾಣ್ತಾ ಇಲ್ವಾ? ಕೂಗಾಡ್ತಾ ಇರೋದು ಕಾಣ್ತಾ ಇಲ್ವಾ? ಅದನ್ನ ಕಾಣ್ತಾ ಇರ್ತಾರೆ. ಎಲ್ಲೋ ಟೆಸ್ಟ್ ಮಾಡ್ಬಿಡಿ, ಎಡಿಟಿಂಗ್ ಮಾಡ್ಬಿಟ್ಟಿದ್ದಾರೆ, ಟ್ರಾಪ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಮಾಧ್ಯಮ ಮೇಲೆ ದೂರ ಆಗ್ತೀರಿ ನೀವು? ನೀವು ಮಾಡೋ ತಪ್ಪುಗಳಿಗೆ, ನೀವು ಮಾಡಿರೋ ನಿಮ್ಮ ಕಾರ್ಯಕರ್ತರು ಮಾಡಿರೋ ತಪ್ಪಿಗೆ, ನಿಮ್ಮ ದೇಶಭಕ್ತ ಕಾಂಗ್ರೆಸ್ ಮುಸಲ್ಮಾನರು ಮಾಡಿರೋ ತಪ್ಪಿಗೆ ಹೇಳಿ, ತಪ್ಪು ಮಾಡಿದೆ ಯಾಕೆ ಹಂಗಂತ್ಯ ಅಂತ ಕೇಳಿ. ಈಗ ರಾಮವ್ರೆ, ಈ ದೇಶದಲ್ಲಿ ಈ ತರ ಘೋಷಣೆ ಆದಾಗ್ಲೋ, ಬಾವುಟ ಹಾರದಾಗ್ಲೋ, ಆಯಾ ರಾಜ್ಯ ಸರ್ಕಾರಗಳಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಸರ್ಕಾರ ವಜಾ ಆಗಿದೆಯಾ?
ಯಾವುದೇ ರಾಜ್ಯ ಆಗಿರಲಿ ನಾವು ಕೇಳ್ತೀವಿ, ನೀವು ಕೇಳ್ತಾ ನಾವು ಕೇಳ್ತೀವಿ. ನೀವೇನ್ ಹೇಳ್ಬೇಕು? ಕ್ಷಮೆ ಕೇಳ್ತೀವಿ ಸ್ವಾಮಿ, ನಮ್ಮ ತಪ್ಪಾಗಿದೆ, ಅವ್ರನ್ನ ಅರೆಸ್ಟ್ ಮಾಡಿದ್ದೀನಿ, ಆಯ್ತು. ನೋಡಿ ಜೈಲ್ ಕಳಿಸ್ತೀನಿ. ಪಾಯಿಂಟ್ಸ್ ವೆಲ್ ಟೇಕನ್ ಸರ್, ಪಾಯಿಂಟ್ಸ್ ವೆಲ್ ಟೇಕನ್. ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ನೀವು ಏನು ಕೇಳ್ತಾ ಇದ್ದೀರಿ ಸರ್ಕಾರ ಇಲ್ಲಿ ವಜಾ ಆಗಬೇಕು ಅಂತ. ಪಾಯಿಂಟ್ಸ್ ತೊಗೊಂಡಿದ್ದೀನಿ ನಾನು ನಿಮ್ಮದು. ನನ್ನ ಪಾಯಿಂಟ್ ಏನಿದೆ ಅಂದರೆ, ಇಲ್ಲಿ ನೀವು ಈ ವಿಚಾರದಲ್ಲಿ ಒಂದು ಆದರ್ಶಯುತವಾಗಿ ಒಂದು ನಡೆ ಇಡ್ಬೋದಾಗಿತ್ತು ನೀವು. ಯಾವಾಗ ಅಂದರೆ ಬೊಮ್ಮಾಯಿ ಅವರು CM ಆಗಿದ್ದರು. ಮಂಡ್ಯದಲ್ಲಿ ಇದೇ ನಿಮ್ಮ BJP ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಆ ವಿಡಿಯೋ ಇದ್ರೆ ಪ್ಲೇ ಮಾಡ್ರಪ್ಪ, ಮಾಡ್ತಾರೆ ನೋಡಿ ಆ ವಿಡಿಯೋ. ಬೇಕಾದ್ರೆ ವಿಡಿಯೋ ಪ್ಲೇ ಮಾಡಿಸ್ತೀನಿ. ಒಬ್ಬರು ಕಾರ್ಯಕರ್ತ ಜಿಂದಾಬಾದ್ ಅವ್ನಿಗೆ ತಡ್ಕೊಳಕ್ಕಾಗದೆ ಅದನ್ನು ಬಾಯಿ ಮುಚ್ಕೊಳ್ತಾನೆ. ಅಟ್ ದ ಸೇಮ್ ಟೈಮು ಎಲ್ಲರೂ ನಗ್ತಾ ಇರ್ತಾರೆ. ಅವಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ಕೊಂಡು ನಗ್ತಾ ಇರುವಂಥ ಒಂದು ವಿಡಿಯೋ ಇದು ವಿಡಿಯೋ. ಸೊ ಈಗ ಬೊಮ್ಮಾಯಿ, ಇದು 2022 ಡಿಸೆಂಬರ್ 17 ನಡೆದಿರೋ ಘಟನೆ. ಇದರ ಬಗ್ಗೆ ಮಂಡ್ಯದಲ್ಲಿ SP ಗೆ ಒಂದು ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಕನಿಷ್ಠ ಪಕ್ಷ ಒಂದು ತನಿಖೆ ನಡೆಯಲ್ಲ, ಒಂದು ವಿಚಾರಣೆ ನಡೆಯಲ್ಲ. ಆಗ ಬೊಮ್ಮಾಯಿ ಅವರು ಇಂಥ ದೇಶದ್ರೋಹಿ ಹೇಳಿಕೆಯನ್ನು ತಮ್ಮದೇ ಪಕ್ಷದ ಕಾರ್ಯಕರ್ತರು ಕೊಟ್ಟ ಹೊರತಾಗಿಯೂ ರಾಜೀನಾಮೆನೂ ಕೊಡಲಿಲ್ಲ, ಸರ್ಕಾರ ವಜಾ ಕೂಡ ಆಗಲಿಲ್ಲ. ಏನು ಮಾಡೋಣ ಇವರಿಗೆ ಹೇಳಿ ನಾವು? ಅಲ್ಲ, ವಿರೋಧ ಪಕ್ಷ ಏನ್ ಮಾಡ್ತಾ ಇತ್ತು? ಓಕೆ, ವಿರೋಧ ಪಕ್ಷ ಏನ್ ಮಾಡ್ತಾ ಇತ್ತು? ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಿ ಕೇಳಬೇಕಾಯ್ತು, ಅರೆಸ್ಟ್ ಮಾಡಿಸ್ಬೇಕಾಯ್ತು. ನೈತಿಕ ಜವಾಬ್ದಾರಿ ನಿಮ್ದೇ ಬರುತ್ತೆ. ಅವ್ರು ಕೇಳಿದ್ರೆ ನೀವು ಸೋಮೋಟೋ ಅದು ನಮ್ಮಷ್ಟಕ್ಕೆ ನಾವೇ ಅದರಿಗೆ ವಿರುದ್ಧವಾಗಿ ನಡ್ಕೋಬೇಕಾದಂತ ವಿರೋಧ ಪಕ್ಷ ನಾಯಕರು ಅವತ್ತು ಪ್ರಶ್ನೆ ಮಾಡಬೇಕಾಗಿತ್ತು. ಓಕೆ, ಮಾಡಲಿಲ್ಲ. ಬಾಯ್ ತಪ್ಪಿಂದ ಏನೋ ಹೇಳಿದಾರೆ ನಟರಾಜ್ ಗೌಡ್ರೆ. ಚಾನ್ಸ್ ಆಗಿ ಮಿಸ್ ಮಾಡಿದ್ರೆ ಈಗ ವೈ ಡಿಡ್ ಯು ಲೂಸ್ ದಟ್ ಚಾನ್ಸ್? ಈಗ ಅದೊಂದು ಪ್ರಕರಣ. ಸರ್ಕಾರನೇ ವಜಾ ಆಗಬೇಕು ಇಂಟೆನ್ಷನಲಿ ಅಥವಾ ಇಂಟೆನ್ಷನಲಿ ಆ BJP ಕಾರ್ಯಕರ್ತ ಹೇಳಿರ್ಬೋದು, ಕೂಗಿದ್ದಾನೆ, ವಿಡಿಯೋ ಇದೆ. ಉದ್ದೇಶ ಇತ್ತೋ ಬಾಯಿ ತಪ್ಪೋ ಅವ್ನು ಹೇಳಿದ್ದಾನೆ, ತಪ್ಪದು ಹೇಳಿದ್ದಾನೆ. ಅದಕ್ಕೆ ಏನಾಗಬೇಕು? ಒಂದು ಪೊಲೀಸ್ ತನಿಖೆ ಆಗಬೇಕು, ಪೊಲೀಸ್ ಪ್ರಕರಣ ಹಾಕಬೇಕು. ಅದು ದೇಶದ್ರೋಹಕ್ಕೆ ಕಂಪ್ಲೇಂಟ್ ಕೊಟ್ಟರು, ತನಿಖೆ ನಡೀಲಿಲ್ಲ, ಆಗತ್ತೆ. ಅದಕ್ಕೆ ನಾವು ಬೊಮ್ಮಾಯಿ ರಾಜೀನಾಮೆ ಕೊಡಬೇಕು, ಸರ್ಕಾರ ವಜಾ ಆಗಬೇಕು, ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತ ಕೇಳೋದು ಅಪ್ರಬುದ್ಧತೆ. ಓಕೆ, ಯಾವುದೇ ಒಂದು ಪ್ರಕರಣ ಆದಾಗ ಕಾನೂನಿದೆ, ಪೊಲೀಸ್ ಇಲಾಖೆ ಇದೆ, ಆತನ ಮೇಲೆ FIR ಹಾಕಿ ತನಿಖೆ ಮಾಡಿ ಸತ್ಯಾಸತ್ಯತೆಗಳನ್ನ ಆಚೆ ಹಾಕ್ಲಿಕ್ಕೆ, ಅವನ ಉದ್ದೇಶವನ್ನ ಆಚೆ ತಿಳಿಸ್ಲಿಕ್ಕೆ ಸರ್ಕಾರ ಇದೆ, ಕಾನೂನಿದೆ. ಹಾಗಾದ್ರೆ ಸರ್ಕಾರನೇ ಇರೋದು ಬೇಡ. ನೀವು ಅವ್ನು ಯಾರೋ ಕೂಗ್ಬಿಟ್ಟಿದ್ದಾರೆ, ರಾಜೀನಾಮೆ ಕೊಡ್ತೀನಿ ಅಂತ ಕೊಡೋದು ಬೇಡ. ನೀವು ಹೇಳಿದ್ದಾರೆ, ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ, ತಪ್ಪು ಮಾಡಿದ್ರು ಕೂಡ ಕಾನೂನು ಕ್ರಮ ಆಗತ್ತೆ. ಈ ಭರವಸೆಯನ್ನ BJP ಒಪ್ಪಬೇಕು. ಕಾನೂನಿದೆ. ಈಗ ಕಾನೂನಿಗಿಂತ ದೊಡ್ಡವರು BJP ಅಲ್ಲ. ಅವ್ರು ಹೇಳಿದ ತಕ್ಷಣ ಮಾಬ್ಲಿಂಚಿಂಗ್ ಮಾಡಕ್ಕಾಗಲ್ಲ. ಇಲ್ಲಿ ವಿಷಯ ಇದೆ ಇಲ್ಲ ಅನ್ನೋದಕ್ಕೆ ಆತರ ಆಗಲ್ಲ. ಕಾನೂನು ಕ್ರಮ ತಗೊಳ್ತ ಪ್ರಕ್ರಿಯೆ ಮಾಡುತ್ತೆ. ನಿಮ್ಗೆ ಸಹನೆ ಇರ್ಬೇಕು. ಆ ಸಹನೆ ನಿಮ್ಮಲ್ಲಿ ಇಲ್ಲ. ನಿಮ್ಮದೇ ಪ್ರಕರಣಗಳು, ಈಗಿಂತ ಮುಂಚೆ ನೀವು ಯಾವುದೇ ಪ್ರಕರಣ ತೆಗೆದುಕೊಳ್ಳಿ. ಈಗ JNU ಆಯ್ತು, ಪ್ರೋ ಪಾಕಿಸ್ತಾನಿಗಳು ಇದ್ರು, ಹಿಂದೂಸ್ತಾನ್ ಪರವಾಗಿರೋರು ಇದ್ರು. ಅಲ್ಲಿ ಯಾರನ್ನ ನೀವು ಜೈಲಲ್ಲಿ ಹಾಕಿದ್ದೀರಿ? ಆ ವಿದ್ಯಾರ್ಥಿಗಳ ಮೇಲೆ 10 ಜನದ ಮೇಲೆ ನೀವು ಕೇಸ್ ಹಾಕಿದ್ರಲ್ಲ, ಈ ಒಬ್ಬ ಮಾತ್ರ ಬಿಟ್ಟು ಮಿಕ್ಕಿದ್ರಲ್ಲ 9 ಜನ ಆಚೆನೇ ಇದಾರಲ್ಲ. ಅವ್ರ ಮೇಲೆ ಕೋರ್ಟ್ ಹೇಳ್ಬಿಟ್ಟು ತಿರ್ಚಿದ ವಿಡಿಯೋ ಅಂತ ಕೋರ್ಟ್ ಹೇಳ್ಬಿಡ್ತು. ಮಾರ್ಫುಡ್ ವಿಡಿಯೋ ಅಂತ ಕೋರ್ಟ್ ಹೇಳ್ತು. ಒಂದು ಚಾನಲ್ಗೆ ಚೀಮಾರಿ ಕೂಡ ಆಗ್ತು. ಆ ಪ್ರಕರಣ ಆಗ್ಲಿಲ್ವಾ? ಕನ್ಯಾಕುಮಾರಿ ಆಚೆಗೆ ಬರ್ಲಿಲ್ವಾ? ಈ ತರ ಪ್ರಕರಣಗಳು ಬಹಳ ಇರ್ತವೆ. ಸತ್ಯಾಸತ್ಯತೆ ಗೊತ್ತಾಗೋವರೆಗೂ, ತನಿಖೆ ಆಗೋವರೆಗೂ ತಾವು ಸಮಾಧಾನವಾಗಿರಬೇಕು. ಇದು BJP ಅವರು ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಗೆ ಹೋರಾಟ ಮಾಡಕ್ ಆಗ್ಲಿಲ್ಲ ಅಂತ ನಿಮ್ ಪ್ರಬುದ್ಧತೆ ಅಂತ ಕನ್ಸಿಡರ್ ಮಾಡ್ಬೇಕಾ? ಇವರು ರಾಜಭವನ್ ಅವರು ಈಗ ನೋಡಿ, ನಟರಾಜ್ ಗೌಡ್ರು ಹೇಳ್ಬಿಡ್ತೀನಿ. ಈಗ ಸಿದ್ದರಾಮಯ್ಯನವರು ಬಜೆಟ್ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ರು, ಏನೇನು ಎತ್ತ ಕತೆ ಅಂತ ಹೇಳಿ. ಅದು ಅಪೋಸಿಷನ್ ಅವರೇ ರೈಸ್ ಮಾಡಿದಂಥ ಕ್ವಶನ್ಸ್ಗಳು. ಉತ್ತರ ಕೊಡ್ತಾ ಇದ್ರು, ಯಾರು ಉತ್ತರ ಕೇಳಿಸ್ಕೊಳ್ಳೋ ವ್ಯವಧಾನದಲ್ಲಿ ಇರಲಿಲ್ಲ. ಒಂದ್ ಕಡೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಮುಂದೆನೇ ನಿಂತ್ಕೊಂಡು ಇವ್ರು ಕೂಗ್ಬೇಕಾದ್ರೆ ಕೂಗ್ತಾನೆ ಇದ್ರು. ರಾಜಭವನಕ್ಕೂ ಬಂದ್ಬಿಟ್ರು, ಆಚೆನೂ ಧರಣಿ ಮಾಡಿದ್ರು, ವಿಧಾನಸೌಧದ ಆಚೆನೂ ಧರಣಿ ಆಯಿತು, ನಡ್ಕೊಂಡು ಹೋಗ್ತಾ ಇದ್ರು. ಇದರ ಅರ್ಥ ಸಖತ್ತಾಗಿ ಹೋರಾಟ ಮಾಡಿದ್ರು BJP ಅವರು ಅಂತ ಭಾವಿಸ್ಬೇಕಾ ನಾವು? ಅಥವಾ ನೀವು ಮಂಡ್ಯದ ಘಟನೆಗೆ ಸಂಬಂಧಪಟ್ಟಂತೆ ಪ್ರಬುದ್ಧತೆ ನಮಗಿದೆ, ಕಾನೂನು ಕ್ರಮ ತಗೋಬೇಕಾಗಿತ್ತು, ತಗೊಳ್ಳಿಲ್ಲಪ್ಪ. ನಿಮ್ಮದೇ ಪಾರ್ಟಿಯವ್ರು ದೂರು ಕೊಟ್ಟಿದ್ರು, ಸ್ವಾಮಿ ತಗೊಳ್ಳೇ ಇಲ್ಲ, ಯಾಕೆ ಹೋರಾಟ ಮಾಡಲಿಲ್ಲ? ನಿಮ್ಗೆ ಯಾರಿಗೂ ವಿಧಾನಸೌಧದಿಂದ ರಾಜಭವನಕ್ಕೆ ನಡೆಯಕ್ಕಾಗ್ತಿರ್ಲಿಲ್ವಾ? ಕಾಲಲ್ಲಿ ಶಕ್ತಿ ಇರ್ಲಿಲ್ವಾ? ಅವತ್ತು ನಡೆಯಕ್ಕಾಗ್ತದೆ, ಗಂಟ್ಲಲ್ಲಿ ಧ್ವನಿ ಇರ್ಲಿಲ್ವಾ? ಅವತ್ತು ಒಂದೇನು ಗೊತ್ತಾ, ಯಾವ ವಿಷಯವನ್ನ, ಯಾವ ಕೇಸನ್ನ ನೀವು ಎಷ್ಟು ಪ್ರಯಾರಿಟಿ ಮೇಲೆ ತಗೊಂತೀರಾ, ಎಷ್ಟು ದೊಡ್ಡದು ತಗೊಂತೀರಾ, ದೊಡ್ಡದು ಮಾಡಕ್ ನಿಮ್ಗೆ ಇಷ್ಟ ಇದೆ ಅಂತ. ನಿಮಗೆ ಕಾನೂನು ಮೇಲೆ ನಂಬಿಕೆ ಇದೆಯಾ? ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇದೆ, ನಮಗಿದೆ. ಆ ಕಾಲದಲ್ಲೂ ಇತ್ತು. ಇದೇ BJP ಸರ್ಕಾರ ಇದ್ದಾಗ ತುಮಕೂರಲ್ಲಿ ಸಿದ್ಧಗಂಗಾ ಕಾಲೇಜಲ್ಲಿ ಕೂಗಿರದೇ ಬೇರೆ. ಇವ್ರು ಹೇಳಿದ್ದು ಪಾಕಿಸ್ತಾನ ಕೂಗ್ಬಿಟ್ರು, ಅದಕ್ಕೆ ಜಿಂದಾಬಾದ್ ಕೂಗ್ಬಿಟ್ರು ಅಂತ. ತನಿಖೆ ಆಯ್ತು, ಎಲ್ಲ ಸುಳ್ಳು. ಅದಕ್ಕೆ ಮುಂಚೆ BJPಗರು ದೊಡ್ಡ ಗಲಾಟೆ. ಹಂಗಾಗಬಾರದು. ಯಾವುದೇ ಪ್ರಕರಣಗಳಾಗ್ಲಿ, ಇಲ್ಲಿವರೆಗೂ ಯಾರೋ ಒಬ್ರು ಲಿಸ್ಟ್ ಮಾಡಿದ್ದಾರೆ, ತಂತ್ರ ಪತ್ರಕರ್ತರು ಒಬ್ರು ಲಿಸ್ಟ್ ಮಾಡಿದ್ದಾರೆ. 22 ಕೇಸ್ಗಳಲ್ಲಿ ಯಾವ ಪ್ರಕರಣದಲ್ಲೂ ಕೂಡ ಸತ್ಯ ಇಲ್ಲ. ಸುಮ್ಮನೆ ಎಲ್ಲಾ ಸಮಯದಲ್ಲೂ ಕೂಡ BJP ದೊಡ್ಡ ಸದ್ದು ಮಾಡುತ್ತೆ.
ಯಾವ್ದಾದ್ರು ಒಂದು ಪ್ರಕರಣ ಅಂತ್ಯಕ್ಕೆ ಹೋಗ್ಬೇಕು. ಫ್ರಾಂಕ್ಲಿ ಒಂದು ಕ್ವಶನ್ ಕೇಳ್ಬಿಡ್ತೀನಿ ನಟರಾಜ್ಗೌಡ್ರೆ, ನಾನು ರಾಮ್ ಅವ್ರು ಕೇಳ್ತೀನಿ, ನಿಮ್ಮನ್ನೇ ಕೇಳ್ಬಿಡ್ತೀನಿ ನಾನು. ಯಾರು ಎಷ್ಟು ಜೋರಾಗಿ ಕಿರಿಸ್ತಾರೆ, ಯಾರು ಎಷ್ಟು ಜೋರಾಗಿ ಅರಿಸ್ತಾರೆ, ಯಾರು ಎಷ್ಟು ಜೋರಾಗಿ ದೊಡ್ಡ ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಾರೆ, ಇದರ ಆಧಾರದ ಮೇಲೆ ಈ ದೇಶದಲ್ಲಿ ದೇಶಭಕ್ತಿ ಸರ್ಟಿಫಿಕೇಟ್ನ ಯಾವುದಾದ್ರೂ ಏಜೆನ್ಸಿ ಕೊಡ್ತಾ ಇದೆಯಾ? ತುಂಬ ಚೆನ್ನಾಗಿ ಕೂಗ್ತಾನೆ ಇವನು, ತುಂಬ ಚೆನ್ನಾಗಿ ಅರಿಸ್ತಾ ಇದ್ದಾರೆ ಇವರು ಅಂತ ಹೇಳಿ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಏಜೆನ್ಸಿ ಇದೆಯಾ? ನೀವು ಈ ಏಜೆನ್ಸಿ ಕಡೆ ಸುಳ್ದಾಡಿಲ್ವಾ ಅಂತ. ಇಲ್ಲ, ನಮಗೆ ಆ ಥರದ ಅವಶ್ಯಕತೆ ಇಲ್ಲ. ಆ ಥರ ಏಜೆನ್ಸಿ ಬಿಜೆಪಿ ನಂಬಿಕೊಂಡಿದ್ರೆ ಅದು ಸತ್ಯ ಅಲ್ಲ. ಯಾಕಂದ್ರೆ ಇಡೀ ದೇಶದಲ್ಲಿ ಕಾನೂನು, ಸಂವಿಧಾನ, ಈ ವ್ಯವಸ್ಥೆನೇ ಮುಖ್ಯ. ಓಕೆ, ಸರ್ಕಾರಗಳಿಗೆ ಹೋಗ್ತವೆ ಬರ್ತವೆ, ವ್ಯವಸ್ಥೆ ಇದೆಯಲ್ಲ, ಈ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ ಉಳಿತದೆ. ಆ ಸಿಸ್ಟಮ್ ಗಟ್ಟಿಯಾಗಿದೆಯಾ ಅದ್ರ ಮೇಲೆ ನಂಬಿಕೆ. ಈಗ ನಿಮ್ಮ ಮಂಡ್ಯದ ಘಟನೆಗೆ ನಿಮ್ಗೆ ಯಾರಿಗೂ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮ್ಗೆ ಇವತ್ತು ತನಿಖೆ ಮಾಡಿಸ್ಬೇಕು ಅಂತ ಅನಿಸಿಲ್ವಾ? ಎರಡು ವರ್ಷಗಳಿಂದ ನಡೆದಿದೆಯಪ್ಪ ಘಟನೆ. ಈಗ ಘಟನೆ ನಡೆದಿರ್ತದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಈಗ ಉದ್ದೇಶಪೂರ್ವಕವಾಗಿ ಯಾರೋ ಬಂದು ದೇಶದ ವಿರುದ್ಧವಾಗಿ ದೇಶದ ಮೇಲೆ ಸಾರ್ವಭೌಮತ್ವದ ಮೇಲೆ ಧಕ್ಕೆ ಮಾಡ್ತಾ ಇದ್ದಾನೆ, ಅಟ್ಯಾಕ್ ಮಾಡಿದ್ದಾನೆ, ವಿಚಿತ್ರಕಾರಿ ಶಕ್ತಿ ಇದ್ದಾನೆ, ಆ ತರ ಪೊಲೀಸ್ ಇಲಾಖೆಯಲ್ಲೂ ಏನು ಅನ್ಸಿರಲ್ಲ. ಇದು ವಸ್ತುಸ್ಥಿತಿ. ಓಕೆ, ನಾನು ಈ ಪುಲ್ವಾಮಾ ಘಟನೆ ಆದಾಗ 2019 ಫೆಬ್ರವರಿ 14ನೇ ತಾರೀಕು ಒಂದೇ ಪ್ರಶ್ನೆ ಕೇಳಿದ್ದು, ಇದು ಯಾರು ಹೊಣೆ, ಇದಕ್ಕೆ ಯಾರು ಹೊಣೆಗಾರಿಕೆ ತಗೊಂತಾರೆ? ಕೇಂದ್ರ ಸರ್ಕಾರದ ಹೊಣೆ ಇಲ್ವಾ? ಪ್ರಧಾನಮಂತ್ರಿ ಹೊಣೆ ಇಲ್ವಾ? ಗೃಹ ಸಚಿವರ ಹೊಣೆ ಇಲ್ವಾ? ಅಥವಾ ವಿದೇಶಾಂಗ ಸಚಿವರ, ರಕ್ಷಣಾ ಸಚಿವರ ಹೊಣೆಗಾರಿಕೆ ಇಲ್ವಾ? ಅಷ್ಟೇ ಹೇಳಿದ್ದು. ಬಿಜೆಪಿ ಅದೇ ತಪ್ಪು ಅಂತ ಹೇಳಿ ದೊಡ್ಡ ಮಟ್ಟದ ಗಲಾಟೆ, ದೊಡ್ಡ ಮಟ್ಟದ ಸೋಷಿಯಲ್ ಮೀಡಿಯಾದಲ್ಲಿ ಕೊಲೆ ಬೆದರಿಕೆಗಳು, ಈ ತರದಲ್ಲ. ಆದ್ರೆ ಸತ್ಯ ಅದಲ್ಲ. ಪ್ರಶ್ನೆ ಮಾಡಬೇಕಾದ್ದು ಹೊಣೆಗಾರಿಕೆ ಪ್ರತಿಯೊಬ್ಬರದ್ದು ಇರ್ತದೆ, ಬಟ್ ಜವಾಬ್ದಾರಿಯಿಂದ ಪ್ರಶ್ನೆ ಮಾಡಬೇಕಾಗ್ತದೆ. ಉತ್ತರ ಕೊಂಡ್ಕೋಬೇಕಾದ್ದು ಕಾನೂನುಬದ್ಧವಾಗಿ ಉತ್ತರ ಕೊಂಡ್ಕೋಬೇಕಾಗ್ತದೆ. ಇದು ಕಾನೂನುಬದ್ಧ ಉತ್ತರ ಬಿಜೆಪಿ ಕೇಳ್ತಾ ಇರೋದು ತನಿಖೆ ಆಗ್ಲಿ ಅಂತ ಹೇಳ್ಬೇಕು, ಒಪ್ಕೊಂತೀನಿ. ಇಲ್ಲದ ಅದಕ್ಕೆ ಎಷ್ಟು ಇಡೀ ರಾಜ್ಯವೇ ಏನೋ ಬಿದ್ದೋಗಿದೆ, ಮುಳುಗೋಗಿದೆ. ದೇಶದ ಬಗ್ಗೆ ಮಾತಾಡ್ತಕ್ಕಂಥವ್ರ ವಿರುದ್ಧವಾಗಿ ಮಾತಾಡಿದ್ರೆ ದೇಶ ಬಿದ್ದೋಗಿದೆ, ರಾಜ್ಯ ಬಿದ್ದೋಗಿದೆ, ಇದಕ್ಕೆ ಮಾತಾಡ್ತಕ್ಕಂಥದ್ದಲ್ಲ. 40 ಜನ ಯಾವತ್ತೂ ದೇಶದ ಬಗ್ಗೆ ಕಾಳಜಿ ದೇಶದ ವಿಷಯ ಆ ರೀತಿ ತೀವ್ರತೆ ಇದೆಯಾ? ಇದು ತೀವ್ರತೆ ಅಲ್ವಾ? ನಿಮ್ಗೆ ಬರ್ತೀನಿ. ಅದೇ ಜಾಗದಲ್ಲಿ ಬೇರೆ ಪತ್ರಕರ್ತರು ಕೂಡ, ಈಗ ಈ ಪತ್ರಕರ್ತರ ವಿಷಯ ಹೇಳಿದ್ರು, ಅದೇ ಜಾಗದಲ್ಲಿದ್ದ ಪತ್ರಕರ್ತರು ಕೂಡ ಹೇಳಿದ್ರು ಅವ್ರು ಆತರ ಕೂಗಿಲ್ಲ. ಅದೇ ಜಾಗದಲ್ಲಿದ್ದ ಜನತೆಯನ್ನು ಹೇಳಿದ್ರು ಆತರ ಕೂಗಿಲ್ಲ ಅಂತ. ಅದೇ ಜಾಗದಲ್ಲಿ ಕೆಲವರು ಇಲ್ಲ ಆತರ ಕೂಗಿದ್ದಾರೆ ಅಂತಾನು ಅಂದ್ರು, ಸರಿ ಆಯ್ತಪ್ಪ, ಹಂಗಿದ್ರೆ ಎರಡು ವಾದ ಇದೆ. ಕೂಗಿದ್ದಾರೆ ಅಂತಂದ್ರೆ ಗೊತ್ತಿಲ್ಲ ಅಂದವ್ರು ಕೆಲವರು ಇದ್ದಾರೆ. ಈಗ ಅದಕ್ಕೆ ಏನ್ ಮಾಡ್ಬೇಕು? ತನಿಖೆ ಆಗ್ಬೇಕಾ? ತನಿಖೆ ಆಗಬಾರ್ದು. ನಿಮ್ಮ ಉದ್ದೇಶ ಏನು? ತನಿಖೆ ಆಗ್ಬೇಕು ಅಂತಿದ್ರೆ ತನಿಖೆಗೆ ಒತ್ತಾಯ ಮಾಡಿ, ಆಯ್ತು 24/7 ಅಲ್ಲ, ನೀವು ಉಪವಾಸ ಕೂತ್ಕೊಂಡ್ಬಿಡ್ರಿ. ಬಿಜೆಪಿ ಹೇಳ್ತಿರಲ್ಲ, ಬಿಜೆಪಿ ಅಶೋಕ್ ಮತ್ತೆ ಯಜೇಂದ್ರ ಇದೆಲ್ಲ ಉಪವಾಸ ಕೂತ್ಕೊಂಡ್ಬಿಡ್ಬೇಕತೆಗೆ. ಯಾಕಂದ್ರೆ ಇಡೀ ದೇಶದ ಧಕ್ಕೆ ಆಗ್ತಾ ಇದೆ ಸಾರ್ವಭೌಮತೆಗೆ, ಉಪವಾಸ ಕೂತ್ಕೊಂಡ್ಬಿಡ್ತೀವಿ. ಆ ರೀತಿ ಅಲ್ಲ ಇದು ವಿಷಯ. ಪ್ರತಿಯೊಂದು ಕಾನೂನು ಕ್ರಮ ನೋಡುತ್ತೆ, ಅಲ್ಲಿ ಪೊಲೀಸ್ ಇಲಾಖೆ ನೋಡುತ್ತೆ ಕೆಲಸ. ಇಲ್ಲಿ 2 ಕ್ವಶನ್ ಬರುತ್ತೆ ರಾಮ್ ಅವರೇ. ನಾನು ಒಂದು ಕ್ವಶನ್ ಅನ್ನ ನಟರಾಜ್ಗೌಡ್ ರೈಸ್ ಮಾಡಿದ್ದು ಕೇಳ್ಬಿಡ್ತೀನಿ. 40 ಜನ CRPF ಯೋಧರು ಸತ್ತು ಹೋದಂಥ ಘಟನೆ ಪುಲ್ವಾಮಾ, ಚಾರ್ಜ್ ಶೀಟ್ ಆಯಿತು. 2019 ನಡೆದಂಥ ಘಟನೆ, ಚಾರ್ಜ್ ಶೀಟ್ ಮಾಡಿದ್ರು, ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಮಾಡಿದ್ರು. 19 ಜನ ಇದರಲ್ಲಿ ಆರೋಪಿಗಳು ಅಂತಲೇ ಗುರುತಿಸಿದ್ರು. ಕೆಲವರು ಸತ್ತೋಗಿದ್ದಾರೆ, ಕೆಲವರು ಬದುಕಿದ್ದಾರೆ, ಕೆಲವರು ಸಿಕ್ಕಿದ್ದಾರೆ, ಕೆಲವರು ಸಿಕ್ಕೇ ಇಲ್ಲ. ಈ ಕೇಸು ಇನ್ನೊಂದು ಚುನಾವಣೆ ಬಂತು, 5 ವರ್ಷ ಆಯಿತು. ಏನಾಯಿತು? ಒಂದು ಭಯೋತ್ಪಾದಕ ಘಟನೆ ನಡೆದು ನಮ್ಮ ಸೈನಿಕರನ್ನ ನಮ್ಮ ನೆಲದ ಒಳಗಡೆ ಬಂದು ಮಾರುತಿ ಇಕೋ ಕಾರಲ್ಲಿ ಕ್ವಿಂಟಲ್ ಗಟ್ಟಲೆ ಬಾಂಬನ್ನು ಇಟ್ಕೊಂಡು ಸಿಡಿಸಿ ಸತ್ತು ಹೋದ್ಮೇಲೂ ಕೂಡ 5 ವರ್ಷಗಳ ಮೇಲೆ ಆದರೂ ಕೂಡ ಒಂದು ಉತ್ತರದಾಯಿತ್ವ ಬೇಕು ಅಂತ ಒಂದು ಕ್ವಶನ್. ಸೆಕೆಂಡ್ ಕ್ವಶನ್ನು, ಕಿರ್ಚೋದ್ರಿಂದ ಅರಚೋದ್ರಿಂದ ಅದರಿಂದ ನಮಗೆ ಜಾಸ್ತಿ ದೇಶಭಕ್ತಿ ಇದೆ ಅಂತ ಅನಿಸುತ್ತಾ, ಅಥವಾ ಹೋರಾಟದ ದಾರಿನೇ ಇದಾಗಿರಬೇಕಾ? ಇದೇ ನಿಜ ಆದರೆ ಮಂಡ್ಯಕ್ಕೂ ಒಂದು ಹೋರಾಟ ನಡಿಬೇಕಲ್ವೇ ಅಂತ. ಅಲ್ಲ, ಅದು ಮಾಡ್ಬೇಕಾದ್ರೆ ಕಾಂಗ್ರೆಸ್ ಅವ್ರು ಮಾಡ್ಬೇಕದು. ಈಗ ನಮ್ಮ ಹುಡುಗ ಅವನೇನೋ ತಪ್ಪೆ ಬಾಯಿ ತಪ್ಪೆ ಹೇಳಿದಂತ ನಾನು ಒಪ್ಕೊಳ್ಳೋದಿಲ್ಲ. ತಪ್ಪಿದ್ರೆ ತಪ್ಪೆ, ನೀವು ತನಿಖೆ ಮಾಡಿಸಿ. ಈಗಲೂ ಸರ್ಕಾರ ನಿಮ್ದಿದೆ, ತನಿಖೆ ಮಾಡಿಸಿ. ನಿಜವಾಗ್ಲೂ ಆತ ಮಾತಾಡೋದು ಉದ್ದೇಶಪೂರ್ವಕವಾಗಿ ಆಗಿದ್ರೆ ಜೈಲ್ಗೆ ಹಾಕ್ಬಿಡಿ, ನಾವೇನ್ ಬೇಡನಲ್ಲ. ಅಲ್ಲಿಗೆ ಅದಕ್ಕಿದು ಸಮಾನ. ವಿಧಾನಸೌಧದಲ್ಲಿ ಕೂತ್ಕೊಂಡು ನೀವು ಮಾತಾಡ್ತಕ್ಕಂಥದ್ದು, ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ಅಲ್ಲಿ ಇದು ವಿಧಾನ ಸರಿ ಇಲ್ಲ. ಇಲ್ಲ ಸ್ವಾಮಿ, ನನ್ನ ಮೇಲೆ ಮಾತಾಡ್ತೀನಿ, ನಾನು ಮಾತಾಡಲ್ಲ ಸ್ವಾಮಿ ಅಂತ ಹಿಂಗೆ ಹೇಳ್ಬೇಕಾ ನಾನು? ಹಂಗಾಗೋದಿಲ್ಲ. ನಮ್ಮ ಮೈಯಲ್ಲಿ ರಕ್ತ ಕುದೀತಾ ಇದೆ, ದೇಶಭಕ್ತಿ ರಕ್ತ ಇದೆ ನಮ್ಮಲ್ಲಿ. ದೇಶಭಕ್ತರು ನಾವು, ದೇಶಕ್ಕಾಗಿ ಪ್ರಾಣ ಕೊಡ್ತೇವೆ. ಹಂಗಂತ ಜೋರಾಗಿ ಮಾತಾಡಿದ್ರೆ ತಪ್ಪು ಅಂತ ಹೇಳುವಂಥದ್ದು ಕಾಂಗ್ರೆಸ್ ಅವ್ರ ವರ್ತನೆ ಸರಿ ಇಲ್ಲ. ಇವತ್ತು ಅದು ಸಣ್ಣ ವಿಷಯ, ಉಪವಾಸ ಕುತ್ಕೊಂಡ್ಬಿಟ್ರು, ಧರಣಿ ಮಾಡ್ಬಿಟ್ರು, ರಾಜಭವನ್ಗೆ ಹೋಗ್ಬಿಟ್ರು ನಡ್ಕೊಂಡು. ಅರೆ ಹೋಗ್ತೀವ್ರಿ, ದೇಶಕ್ಕಾಗಿ ಪ್ರಾಣ ಕೊಡಕ್ ಹೋಗ್ತೀವಿ. ನಮ್ಮ ದೇಶಭಕ್ತ ನಮ್ಮ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಡೆಲ್ಲಿಯಿಂದ ಇದಕ್ಕೆ ಕಾಶ್ಮೀರ್ಗೆ ಹೋದ್ರು. ಈ ದೇಶ ಮೇ ದೋ ಝಂಡಾ ಜೋ ಸಂವಿಧಾನ ನಹಿ ರನಾ ಅಂದಾಗ ಅವ್ರನ್ನ ಸಾಯಿಸೇ ಬಿಟ್ರು.
Okay. ಹುತಾತ್ಮರೇ ಆದ್ರು ಅವರು, ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಸರ್ಕಾರ ಅವ್ರದೇ ಇತ್ತು ಅವಾಗ, ಪ್ರಧಾನಮಂತ್ರಿಗಳು ನೆಹರು ಇದ್ರು, Okay. ಏನಾದ್ರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಕತೆ ಏನಾಯ್ತು? ಒಂದು ದೇಶದಲ್ಲಿ 2 ಜೆಂಡಾ 2 ಸಂವಿಧಾನ ಇರಬಾರ್ದಂದ್ರು ಅವರು, ಹೋರಾಟ ಮಾಡಿದ ತಪ್ಪ ಅದು. ಏನಾಯ್ತು ಅದ್ರ ಕತೆ? ಇವತ್ತು ತನಿಖೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಿಮ್ಮ ಹತ್ರ. ಇವತ್ತು ನೀವು ಮಾತಾಡ್ತೀರಿ, ಜೋರಾಗಿ ಮಾತಾಡಬಾರ್ದು. ಇದು ವಿಷಯ, ಅದೇ ಸಣ್ಣ ವಿಷಯ ಏನ್ರಿ ಇದು? ಯಾವ್ದು ಗೋಲಿ ಆಡೋ ಹುಡುಗರು ಮಾತಾಡಿದಾರ? ಯಾವ ಜಾಗದಲ್ಲಿ ಮಾತಾಡಿದ್ದಾರೆ? ವಿಧಾನಸೌಧ, ಶಕ್ತಿ ಸೌಧದಲ್ಲಿ ಮಾತಾಡಿರ್ತಕ್ಕಂಥ ಅದನ್ನ ಪ್ರತಿಯೊಬ್ಬ ದೇಶಭಕ್ತ ಕಾರ್ಯಕರ್ತ, ಬಿಜೆಪಿ ಒಬ್ಬರಿಗೆ ದೇಶಭಕ್ತಿ ಅಂತ ಬ್ರಾಂಡ್ ಮಾಡಿಲ್ಲ. ನೀವು ದೇಶಭಕ್ತರೇ, ನೀವು ದೇಶಭಕ್ತರ ಅಲ್ಲ ಅಂತ ನೀವು ಯೋಚನೆ ಮಾಡ್ತೀರಿ. ಇವತ್ತು ಎಷ್ಟು ಜನ ಮುಸಲ್ಮಾನರ ಹತ್ರ ಮಾತಾಡಿದ್ದಾರೆ? ಕ್ಯಾ ದಾದಾ ಐಸಾ ಚಲ್ ರಹಾ ಹೈ, ಹಮಾರಾ ಪರ ಆ ರಹಾ ಹೈ. ಇದ್ರ ದೂರ ನಮ್ಮ ಮೇಲೆ ಬರ್ತದೆ. ನಾವು ಮುಸಲ್ಮಾನರು ದೇಶಭಕ್ತರಿದ್ದೀವಿ, ನಾವು ದೇಶಭಕ್ತರು ಖಂಡಿಸ್ತೀವಿ. ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ಆಗಿ ನಮ್ಮ ಹೆಸರು ಬಳಸ್ಕೊತವ್ರೆ. ಇದನ್ನ ನೀವು ತೀವ್ರವಾಗಿ ಖಂಡಿಸ್ಬೇಕು ಅಂತ ಹೇಳ್ತಾರೆ ಅವರು. ಬಹಳ ಜನ ಪಾಪ ಮುಸಲ್ಮಾನ ದೇಶಭಕ್ತರು ನಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ, ನಮ್ಮ ಪರವಾಗಿಲ್ಲ, ದೇಶದ ಪರವಾಗಿ. ನೀವು ಅದನ್ನ ದೇಶಭಕ್ತ ಮುಸಲ್ಮಾನರು ಅಂದ್ರೆ ಬೇರೆ ಮುಸಲ್ಮಾನರು ದೇಶಭಕ್ತರಲ್ವಾ? ಹೌದು, ಹಿಂಗ್ ಮಾತಾಡೋಂತ ಅವ್ರ ಪರವಾಗಿ ನಿಲ್ತೀರಿ. ಅಫ್ಜಲ್ ಗುರು ಅಂತ ಪರವಾಗಿ ನಿಲ್ತೀರಿ. ಕಸಾಬ್ ಅಂತ ಅವ್ನ ಪರವಾಗಿ ಸಾಬ್ ಟಿಫನ್ ಕಾಗೆ ಸಾಬ್, ಕಬಾಬ್ ಬೇಜಾಲಿ ಸಾಬ್, ಕಾಲೋ ಸಾಬ್ ಅದ್ ಮಾತಾಡ್ತಿರಲ್ಲ, ಇದ ನಿಮ್ಮ ದೇಶಭಕ್ತಿ. ಸರ್, ಪುಲ್ವಾಮಾದಲ್ಲಿ ಯಾರನ್ನ ಹಿಡ್ಕೊಂಡು ಬಂದು ನೀವು ಘಟನೆ, ಅದು ಹಿಂದೆ 5 ವರ್ಷ ಹಿಂದೆ ಆಗಿರ್ತಕ್ಕಂಥ ಘಟನೆಗೆ ಕೇಂದ್ರ ತನಿಖೆ ಮಾಡ್ತಾ ಇದೆ, ಕೇಂದ್ರದ ವಿಚಾರ ಇದು. ಇವತ್ತಿನ ವಿಷಯಕ್ಕೂ ಅದಕ್ಕೆ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಈಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನಾವು ಸಹಿಸ್ಕೋಬಹುದು, ಅದನ್ನ ನಿಮ್ ಪ್ರಕಾರ ಅದು ಸಹಿಸ್ಕೋಬಾರದು. ಪುಲ್ವಾಮಾ ಘಟನೆಯಲ್ಲಿ ಈಗ 40 ಜನ ಸತ್ತೋದ್ರು, ಚಾರ್ಜ್ ಶೀಟ್ ಆಯ್ತು, ತೋರಿಸ್ತೀನಿ ನಾನು ನಿಮಗೆ. 19 ಜನ ಆರೋಪಿಗಳು ಅಂತಾನು ಆಯ್ತು. ಇಕೋ ಕಾರಲ್ಲಿ ಯಾರು ಬಂದಿದ್ದ, ಅಲ್ಯೂಮಿನಿಯಂ ಬಾಕ್ಸ್ ಯಾರು ತರಿಸ್ದ, ಯಾರು ಫಿಕ್ಸ್ ಮಾಡ್ದ, ಯಾರ ಮನೆ ಮುಂದೆ ಕಾರ್ ನಿಂತಿತ್ತು, ಎಲ್ಲ ಬಂತಪ್ಪ. ಹಿಡ್ಕೊಂಡು ಬಂದಿದ್ದು ಯಾರನ್ನ ನೀವು ಗಲ್ಲಿಗೇರಿಸಿದ್? ಕಸಬಾರ ಗಲ್ಲ ಆಯ್ತಪ್ಪ, ಆಯ್ತು, ಕೇಳಿದ್ರೆ ತಾನೆ? ನಾನು ಕೇಳಿದ್ದೀನಿ ನಿಮ್ಮ ಜೊತೆಲಿ, ಅವತ್ತು ನಿಮ್ಮ ಜೊತೆ ನಾನು ಕೇಳಿದ್ದೀನಿ, ಶಿಕ್ಷೆ ಆಗ್ಬೇಕು ಅವನಿಗೆ ಅಂತ ಹೇಳಿ, ಆಯ್ತಲ್ವಾ? ಕಸಬ್ಗೆ ಬಿರಿಯಾನಿ ತಿನ್ನಿಸ್ತಾ ಇದ್ದಾರೆ, ಕಸಬ್ಗೆ ಇನ್ಯಾವುದೋ ಊಟ ಹಾಕಿಸ್ತಿದ್ರೆ, ಎಲ್ಲ ಆಯಿತು, ಗಲ್ಲು ಆಯಿತು. ಇದೇ ಪುಲ್ವಾಮಾದವ್ರಿಗೆ ಶಿಕ್ಷೆ ಕೊಡಿಸೋದ್ರ ಮೂಲಕವಾಗಿ ನಮ್ಮ ದೇಶಭಕ್ತಿ ಎಷ್ಟಿದೆ, ನಮ್ಮ ದೇಶದ ಮುಟ್ಟದವನ್ನ ಯಾವನ್ನೂ ಬಿಡಲ್ಲ ಅಂತ ನಾವು ಪ್ರೂವ್ ಮಾಡಬೇಕಾ? ಒಂದು 5 ವರ್ಷ ಬಂದೇ ಹೋಯ್ತು, ಇನ್ನೊಂದು ಎಲೆಕ್ಷನ್ ಕೂಡ ಬಂದ್ಬಿಡ್ತು. ಈಗ ಹೊಸ್ತಿಲಲ್ಲಿ ಇದ್ದೀವಿ ನಾವು, ಅಲ್ಲಿಗೂ ಏನು ಅದಕ್ಕೊಂದು ಶಿಕ್ಷೆ ಆಗಲ್ಲ ಅಂದರೆ ಚಾರ್ಜ್ ಶೀಟ್ ಹಾಕಿ ಸುಮ್ಮನೆ ಆಯಿತು, ಆಮೇಲೆ ವಿಚಾರಣೆ ಇಲ್ವಾ? ಇದು ದೇಶಭಕ್ತಿ. ಪಾರ್ಲಿಮೆಂಟಲ್ ಮೇಲೆ ಅಫ್ಜಲ್ ಗುರು ಅಂತವನು ಬಾಂಬ್ಗಳಾಗ್ದಾಗ ಹೈಕೋರ್ಟ್ ಹೇಳ್ತು, ಸೆಷನ್ ಕೋರ್ಟ್ ಹೇಳ್ತು, ಸುಪ್ರೀಂ ಕೋರ್ಟ್ ಹೇಳ್ತು, ಅವ್ನ್ ಗಲ್ ಶಿಕ್ಷೆ ಕೊಡಿ ಅಂತ. ಓಕೆ, ಕಾಂಗ್ರೆಸ್ ಅಫ್ಜಲ್ ಅನ್ನೋ ಒಂದು ಪದ ಬಳಕೆ ಆಗ್ತದೆ, ಅದು ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ದು ಅನ್ನೋ ಪದ ಬಳಸ್ಕೊಂಡು ದೇಶಭಕ್ತರು ಅದನ್ನು ತೋರಿಸ್ಬಿಡಿ, ನೀವು ಹಿಂಗ್ ಮಾಡಿದ್ರಿ, ನಾವ್ ಹಿಂಗ್ ಮಾಡಿದೀವಿ, ತೋರಿಸ್ಬಿಡಿ ಅವ್ರಿಗೆ. ಯಾರಿಗೆ ಕೋರ್ಟ್ ಶಿಕ್ಷೆ ಕೊಟ್ರೆ ಅದು ಕೋರ್ಟ್ ಕೆಲಸ ಮಾಡ್ತದೆ. ಸ್ವಾಮಿ, ಚಾರ್ಜ್ ಶೀಟ್ ಆದ್ಮೇಲೆ ನಯಾ ಪೈಸೆ ಬೆಳವಣಿಗೆ ಆಗಿಲ್ಲ. ಆಡಳಿತಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥದನ್ನ ನಾವ್ ಎಂಟ್ರಿ ಆಗಲ್ಲ ಸ್ವಾಮಿ. ಈಗ ರಾಮ್ ಅವರೇ ಒಂದ್ ನಿಮಿಷ ಕೇಳಿಸ್ಕೊಬಿಡಿ. ರಾಮ್ ಅವರೇ, ನೀವು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ, ನನಗೆ ಖುಷಿ ಆಯ್ತು. ಈಗ ನೀವೇನಂದ್ರೆ ಹೇಳಿ, ಈಗ ಕೋರ್ಟ್ ತೀರ್ಪು ಬರ್ಬೇಕಲ್ಲಿ ಅಲ್ವಾ? 5 ವರ್ಷದಿಂದ ಚಾರ್ಜ್ ಶೀಟ್ ಆದ್ಮೇಲೆ ನಯಾ ಪೈಸೆ ಬೆಳವಣಿಗೆ ಆಗಿಲ್ಲ ಅಲ್ವಾ? ಈಗ ನಿಂಬಾಯಲ್ಲಿ ಏನು ಬಂತು, ಕೋರ್ಟ್ ಅಂತ ಬಂತು. ನಟರಾಜ್ ಗೌಡ್ರು ಇದನ್ನೇ ಹೇಳಿದ್ರು, ನೋಡಪ್ಪ ನಾವು ಪೊಲೀಸ್ ತನಿಖೆ ಕೊಟ್ಟಿದ್ದೀವಿ, ರಿಸಲ್ಟ್ ಬರಲಿ, ವೆಯ್ಟ್ ಮಾಡೋಣ ಅಂದ್ರೆ. ಪುಲ್ವಾಮಾಗಾದ್ರೆ ನಾವು ವೆಯ್ಟ್ ಮಾಡಬೇಕು, 5 ವರ್ಷ ಆದರೂ ಆಗಲಿ 10 ವರ್ಷ ಆದರೂ ಆಗಲಿ. ಅದೇ ಇದೇ ಒಂದು ಘೋಷಣೆಗೆ ಸಂಬಂಧಪಟ್ಟಂತೆ ಒಂದು ಸರ್ಕಾರವೇ ವಜಾ ಆಗ್ಬಿಡ್ಲಿ ಅನ್ನೋದು. ನೀವು ಹಾಗಾದ್ರೆ ಕೋರ್ಟ್ ತೀರ್ಪಿಗೆ, ಪೊಲೀಸ್ ತೀರ್ಪಿಗೆ, FSL ತೀರ್ಪಿಗೆ ವೇಟ್ ಮಾಡೋದ್ರಿಂದ ದಿಕ್ತಪ್ಸಿ ಅಪರಾಧಿಗಳನ್ನ ಬಿಟ್ಬಿಟ್ಟು ಅವ್ರಿಗೆ ಬಿರಿಯಾನಿ ತಿನ್ಸ್ಬಿಟ್ಟು ಪುಲ್ವಾಮಾ ನೀವು ಬಿಟ್ಬಿಟ್ರಾ? ಪುಲ್ವಾಮಾ ಬಿಟ್ಬಿಟ್ರೆ ನೀವು 19 ಜನ ಅರೆಸ್ಟ್ ಮಾಡಿದ್ರಿ. ಅಲ್ಲಲ್ಲ ಸ್ವಾಮಿ, ಹಿಡ್ಕೊಂಡು ಬಂದಿದ್ದು ಯಾರನ್ನ? ಶೀಟಲ್ಲಿ ನಾವು ಬರ್ತೀವಿ ಸ್ವಾಮಿ, ಶೀಟಲ್ಲಿ ನಾವು ಬರಿತೀವಿ, ಶೀಟಲ್ಲಿ ನಾವು 50 ಹೆಸರು ಬರಿತೀವಿ. ಹಿಡ್ಕೊಂಡು ಬಂದ್ರೆ ಅದನ್ನ ಹೇಳಿ, ಫಸ್ಟ್ ಹಿಡ್ಕೊಂಡು ಬಂದ್ರ, ಜೈಲ್ಗೆ ಹಾಕಿದ್ರ? ಯಾರನ್ನ? ನಿಮ್ ಇಂಟೆಲಿಜೆನ್ಸ್, ನಿಮ್ ಪೊಲೀಸ್ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ ಕಾಂಗ್ರೆಸ್ ಅವ್ರಿಗೆ ಮುಂದೆ ವೀಕು ಅಂತ ಅಷ್ಟೊಂದು ವೀಕ್ ಆಗ್ಬಿಟ್ಟಿದೆ ನಿಮ್ದು. ಏನೇನೋ ಮಾತಾಡ್ತಿಲ್ಲ ಅಲ್ಲಿ, ಹೆಂಗಿದೆ ನೀವ್ ಹೇಳಿ. ಸ್ವಾಮಿ, ಅವರು ಪಾಕಿಸ್ತಾನದವ್ರೆ, ಅವರು ಪಾಕಿಸ್ತಾನದವ್ರು. ಎಲ್ಲೋ ಪುಲ್ವಾಮಾ ಘಟನೆಯಲ್ಲಿ ಶಿಕ್ಷೆ ಆಗ್ಲಿಲ್ಲ, ಕೋರ್ಟ್ ಏನು ವಿಚಾರಣೆ ಮಾಡಿಲ್ಲ ಅನ್ನೋದಕ್ಕೂ ಕಾಂಗ್ರೆಸ್ ಅವರು, ದೇಶಭಕ್ತ ಕಾಂಗ್ರೆಸ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಸಂಬಂಧ ಪಡಲ್ಲ. ಇದು ನೀವು ದೇಶಭಕ್ತರಲ್ಲ, ದೇಶಭಕ್ತರೇ, ಇದಕ್ಕೆ ಅವರೇ ಕೇಸ್ ಹಾಕ್ಬೇಕು. ಸಹಿಸ್ಕೊಳ್ಳೋದೇ ಇಲ್ಲ, ಯಾವ ಕಾರಣಕ್ಕೂ ಅವ್ರನ್ನ ಸಹಿಸ್ಕೊಳ್ಳೋದಿಲ್ಲ. ಒಬ್ಬನಿಗೆ ನಯಾ ಪೈಸೆ ಶಿಕ್ಷೆ ಆಗ್ಲಿಲ್ಲ, ನೀವು ರಾಮ್ ಅವರೇ ಹೊಟ್ಟೆ ಅವ್ರಿಗೆ ಅಲ್ವಾ? ಸಂಕಟ, ಮೂವರೆಗೂ ಸಂಕಟ ಆಗೋ ವಿಚಾರ ಅದು. ಯಾರು ಹಿಡ್ಕೊಂಡು ಬಂದು ಜೈಲಿಗೆ ಹಾಕ್ಬೇಕಾಗಿ ಸರ್ಕಾರದ ಡ್ಯೂಟಿ ಏನು? ಡ್ಯೂಟಿ ಯಾರ್ದು? ಗೃಹ ಮಂತ್ರಿಗಳು ಏನ್ ಮಾಡ್ತಾರೆ, ರಕ್ಷಣಾ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಕೆಲವರು ಅಪ್ಸ್ಕೇನಿಂಗ್ ಆಗ್ಬಿಡ್ತಾರೆ. ಓಕೆ, ಅಪ್ಸ್ಕೇನಿಂಗ್ ಆದಾಗ ಅದೇ ನೀವು ಮಲ್ಲೇನ ಹಿಡ್ಕೊಂಡ್ ಬರ್ತೀವಿ, ಚೊಕ್ಸಿನ ಹಿಡ್ಕೊಂಡ್ ಬರ್ತೀವಿ, ಬಂದೆಲ್ಲ ಇಲ್ಲಿ ಅಡ್ಡಡ್ಡ ಅವ್ರನ್ನ ಹಾಕ್ಬಿಟ್ಟು ಜೈಲ್ ಒಳಗಡೆ ಹಾಕ್ಬಿಡ್ತೀವಿ, ಆರ್ಥರ್ ರೋಡ್ ಜೈಲ್ಗೆ ಹಾಕ್ಬಿಡ್ತೀವಿ ಅಂದವ್ರು ನೀವು.
ಈಗ ಪುಲ್ವಾಮಾ ಒಬ್ಬನ್ನು ಬಿಡಲ್ಲ ಅಂದವ್ರು ನೀವು, ನಯಾ ಪೈಸೆ ಬೆಳವಣಿಗೆ ನಡೀಲ್ವಲ್ಲ, ಹೊಟ್ಟೆ ಉರಿ ನಮ್ಮ ಮೂವರು ಅನ್ಕೊಳ್ಳೋಣ, ಮೂವರು ಭಾರತೀಯರೇ ಇಲ್ಲಿ. ಹಾಗಿದ್ರೆ ನೀವು ಆ ಘಟನೆಯನ್ನ ಇಲ್ಲಿ ಸಮರ್ಥಿಸೋದ್ರ ಮುಖಾಂತರವಾಗಿ ವಿಧಾನಸಭೆ ಸಮರ್ಥಿಸಿಲ್ಲ ಸ್ವಾಮಿ. ಎರಡು ಅಯ್ಯೋ ಸಮರ್ಥನೆ ಅವನು ಮಾಡ್ತಾವನೆ. ಅಲ್ಲಿ ಹೇಳಿದ್ದು ಟಿವಿನಲ್ಲಿ ಕಾಣಿಸ್ಲಿಲ್ವಾ ನೀವು ಇವತ್ತು ನಾವು ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಕಿರ್ಚೋದ್ರಿಂದ ಏನು ಆಗಲ್ಲ ರೀ. ಕೂಗ್ತೀವಿ. ಆ ಥರ ಕೂಗ್ಬೇಡಿ. ಅದಕ್ಕೊಂದು link ಅದಕ್ಕೆ ತರ್ತೀರಾ? ನೀವು ಯಾಕೆ ಅಲ್ಲ, ಕೂಗ್ತೀರಿ? ಒಂದೇ ರೀ, ನಾವು ರಾಮು ಒಂದ್ಸಲ ಅವರೇ. ಕೂಗಿದ್ರೆ ಈಗ ಸಾವಿರ ಸಲ ಕೂಗ್ತಾ ಆಂಕರ್ ಇದ್ದೀರಾ ಅಂದ್ರೆ ಅದನ್ನ? ಒಂದು ನ್ಯಾಯಾಧೀಶರು ಇರ್ತಾರ. ಸ್ವಾಮಿ, ಅದನ್ನೇ ನೀವು, ನಾವು ಹೇಳ್ತಿರೋದು. ನಾವು ಪಕ್ಷಪಾತಿ ಅಲ್ಲ ನೀವು. ನಾವು ಹಂಗಾಗಿ ಆ ಘಟನೆಗೆ ಲಿಂಕ್ ಕೊಟ್ಬಿಟ್ಟು ಇದನ್ನ ಮಾತಾಡಿ ಇದನ್ನ ಕೈ ಆಯ್ತು, ಬಿಡಕ್ಕಾಗುತ್ತಾ? ಇದನ್ನ ಮಾತಾಡಿ ಇದನ್ನ ಕೈ ಆಯ್ತು, ಬಿಡಕ್ಕಾಗುತ್ತಾ? ಇದನ್ನ ಮಾತಾಡಿ ಸಾಧ್ಯನೇ ಇಲ್ಲ. ಒಂದು ನಿಮಿಷ ರಾಮ್ ಅವ್ರೆ, ನಾನು ಇಲ್ಲೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಟರಾಜ್ ಗೌಡ್ರೆ. ಎಸ್ ಸರ್. ನಂದು ಇಡೀ ಪ್ರಶ್ನೆ ಇರೋದು, ಪುಲ್ವಾಮಾ ಘಟನೆ ಆದ ತಕ್ಷಣ ಯಾರಾದರೂ ಈ ಸರ್ಕಾರ ರಾಜೀನಾಮೆ ಕೊಡಬೇಕು, ಈ ಸರ್ಕಾರ ವಜಾ ಮಾಡಿ ಅಂತ ರಾಷ್ಟ್ರಪತಿಗಳು ದೂರು ಕೊಟ್ರ? ಇಲ್ಲ, ತಕ್ಷಣ ಇಲ್ಲ. ಬಟ್ ಆದ್ರೆ ನಾವು ತಕ್ಷಣ ನೀವು ಏನು ಮಾಡ್ತಾ ಇದ್ದೀರಾ, ನೀವು ಅದು ಆ ಘಟನೆ ಆದ್ರೂ ಕೂಡ ನೀವು ಸೀರಿಯಸ್ ಬಿಲೀವ್ ಇನ್ ದ ಪ್ರೊಸೀಜರ್ ಆಫ್ ದ ಲಾ. ಎಸ್, ನಾವು ಕಂಡೆಮ್ ಮಾಡಿದೀವಿ, ನಾವು Okay. ಕಂಡೆಮ್ ಮಾಡಿದೀವಿ. ಹಾ. ಇದ್ದ ಸಮಯದಲ್ಲಿ ದೇಶದ ಜೊತೆ ನಾವು ನಿಲ್ತೀವಿ, ಮೋದಿ ಜೊತೆ ನಿಲ್ತೀವಿ, ಸರ್ಕಾರ ಜೊತೆ ನಾವು ನಿಲ್ತೀವಿ. ನೀವು ಕ್ರಮ ಜರುಗಿಸಿ, ಇದಾಗಬಾರದು. Okay. ಅದಾದ ಮೇಲೂ ಕೂಡ ನೀವು ಬಹಳ ಗಂಟೆಗಳ ಕಾಲ ತಾವು ಶೂಟಿಂಗ್ ಅಲ್ಲಿ ಇದ್ರಿ, ಹಾಗಾಗಬಾರದು. ಈ ರಕ್ಷಣಾ ವ್ಯವಸ್ಥೆ ಲೋಪ ಆಗಿದೆ, ರಕ್ಷಣಾ ವ್ಯವಸ್ಥೆ ಲೋಪ ಆಗಿದೆ. ಅದು ಇಲ್ಲಾಂದ್ರೆ ಒಂದು ವೆಹಿಕಲ್ ಅಲ್ಲಿ ಆತರ ಬರಕ್ ಸಾಧ್ಯ ಆಗೋದಿಲ್ಲ. ಅಲ್ಲಿನ ರಾಜ್ಯಪಾಲರು ಕೂಡ ಆಮೇಲೆ ರಿವೀಲ್ ಮಾಡಿದ್ರು, ನೀವು ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರು. ನಮ್ಗೆ. ಸತ್ಯಪಾಲ್ ಮಲಿಕ್ ಕೇಳ್ಬಿಟ್ರು, ಬಹಿರಂಗ ಮಾಡ್ಬಿಟ್ರು. ಹೆಲಿಕಾಪ್ಟರ್ ಕೊಡಿ ಅಂತ ಹೇಳ್ದೆ, ಕೊಡ್ಲಿಲ್ಲ. ಹೆಲಿಕಾಪ್ಟರ್ ಕೊಟ್ಟಿದ್ರೆ ಆತರ ಸಾವು ಆಗ್ತಿರ್ಲಿಲ್ಲ. ಸೂಕ್ಷ್ಮ ಪ್ರದೇಶ ಈ ತರ ಆಗ್ಲಿಕ್ಕೆ ಇಲ್ಲಿ ಲೋಪನೇ ಕಾರಣ. ಅವ್ರು ಹೇಳ್ಬಿಟ್ರು, ಬಹಿರಂಗ ಮಾಡ್ಬಿಟ್ರು. ಬಿಜೆಪಿಯ ಹಿರಿಯ ನಾಯಕ ಸಿಬಿಐ ರೈಡ್ ಬೇರೆ ಆಯ್ತು ಬಿಡಿ ಅವ್ರ ಮೇಲೆ. ಅದು ಯಾರು ರಿವೀಲ್ ಮಾಡ್ತಾರೋ ಅವ್ರ ಮೇಲೆ ಆಗುತ್ತಾ ರೀತಿ. ಅವರು ರಾಜ್ಯಪಾಲರಾಗಿದ್ರು, ಬಿಜೆಪಿಯ ಹಿರಿಯ ನಾಯಕ, ಅವರೇ ಅದನ್ನ ರಿವೀಲ್ ಮಾಡ್ಬಿಟ್ರು, ಬಹಿರಂಗಗೊಳಿಸಿದ್ರು. ಏನ್ ರಹಸ್ಯ ಅಂದ್ರೆ ಇಲ್ಲಿನ ಲೋಪ ರಕ್ಷಣಾ ಇಲಾಖೆದು, ಇಲ್ಲಿ ನಾನು ಹೆಲಿಕಾಪ್ಟರ್ ಕೊಡ್ಲಿಲ್ಲ. ತನಿಖೆ ಆಗ್ಬೇಕಾದ್ದು, ತನಿಖೆ ಅವ್ರದೇ ಹೇಳಿದ್ರು, ತನಿಖೆ ಆಗಿ. ಇಲ್ಲಿ ಏನ್ ಹೇಳಕ್ ಹೊರಟೆ ಅಂದ್ರೆ ನಟರಾಜ್ ಗೌಡ್ರೆ, ಬಹಳ ಸರಳವಾಗಿ ಹೇಳ್ಬಿಡ್ತೀನಿ ಕೇಳಿ. ನಾನು ಹೇಳಕ್ ಹೊರಟಿದ್ದು ಇಷ್ಟೇ ವಿಚಾರ. ಪಾಕಿಸ್ತಾನ ಅನ್ನೋ ಒಂದು ವಿಚಾರ ಆಗ್ಲಿ, ಶತ್ರು ರಾಷ್ಟ್ರ ಅನ್ನೋ ಒಂದು ವಿಚಾರ ಆಗ್ಲಿ, ಇಂಥ ಘೋಷಣೆಗಳ ವಿಚಾರ ಆಗ್ಲಿ, ಪಕ್ಷಗಳು ಯಾವುದೇ ಆಗಿರ್ಲಿ, ಕರೆಕ್ಟ್, ರೂಲಿಂಗ್ ಯಾರದೇ ಆಗಿರ್ಲಿ, ನಿಜ, ನ್ಯಾಯ ಒಂದೇ ಆಗಿರ್ಬೇಕು. ಖಂಡಿತ. ಬಿಜೆಪಿ ಆಡಳಿತದಲ್ಲಿದ್ದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅದೇನೋ ನಮ್ಗೆ ಕೇಳಿಸ್ತಿಲ್ಲ, ನಮ್ಗೆ ಕಾಣಿಸ್ತಿಲ್ಲ, ಅದು ಅವ್ರ ಡ್ಯೂಟಿ ಇತ್ತು, ಅವರು ತನಿಖೆ ಮಾಡಿಸ್ಬೇಕಾಗಿತ್ತು, ಅವ್ರು ಪ್ರತಿಭಟನೆ ಮಾಡಬೇಕಾಗಿತ್ತು, ರಾಜ್ಭವನ್ವರೆಗೂ ಅವರು ಗಾಡೀಲಿ ಹೋಗ್ಬೇಕಾಗಿತ್ತು, ನಡ್ಕೊ. ಇದು ಒಂದು ಭಾಗ. ಪುಲ್ವಾಮಾ ಆಗಿತ್ತಲ್ಲ ಮಾತಾಡ್ರಿ ಅಂದ್ರೆ ಎಲ್ಲ ಮಾಡಿದೀವ್ರಿ, ಕೋರ್ಟ್ ಹೇಳ್ತಿದ್ರಿ ಅಂದ್ರೆ ಇದನ್ನ ಯಾವ ವಾದನ ಮಾಡೋಣ ನಾವು? ದ್ವಂದ್ವ ಅಂತ ಆಗುತ್ತೆ. ಏನಾಗುತ್ತೆ ಗೊತ್ತಾ, ಕಾನೂನು ಎಲ್ಲದಕ್ಕೂ ಒಂದೇ, ಕಾನೂನು ಒಂದೇ. ನಾನು ಹೇಳ್ತೀನಲ್ಲ, ಮಂಡ್ಯದಲ್ಲಿ ಅವರಿದ್ದಾಗೂ ಅದೇ ಕಾರಣ, ನೀವಿದ್ದಾಗೂ ಅದೇ ಕಾರಣ. ಬಿಜೆಪಿ ಕಾರ್ಯಕರ್ತ ದೇಶದ್ರೋಹ ಕೂಗಿದ್ರೆ ದೇಶದ್ರೋಹದ ಕೇಸ್ ಆಗುತ್ತೆ, ಓಕೆ, ತನಿಖೆ ಆಗುತ್ತೆ, ಸತ್ಯಾಸತ್ಯತೆ ವಚ ಬರುತ್ತೆ. ಅದಕ್ಕೆ ಬಿಡಬೇಕು, ಆ ಪೊಲೀಸ್ ಇಲಾಖೆಗೆ ಬಿಡಬೇಕು. ಓಕೆ, ಇಲ್ಲೂ ಆಗಿದ್ರು ಕೂಡ ನಾವು ಅವನು ಒಂದು ಸಲ ಹೇಳಿದ್ದಾನೆ ಅಂತ ಅನ್ಕೊಂಡು ನೀವು ಸಾವಿರ ಬಾರಿ ಅದನ್ನೇ ಹೇಳ್ತಾ ಇದ್ರೆ ಏನ್ ವಿಷಯ ಅಂತ ಅದ್ರ ಬಗ್ಗೆ ನಿಮ್ಮ ಆಸಕ್ತಿ ಏನು? ನಿಮ್ಮ ಮೈಂಡಲ್ಲಿ ಅದೇ ಇದೆ ಬಿಟ್ರೆ ಬೇರೆ ವಿಷಯ. ಕಾನೂನು ಮೇಲೆ ನಂಬಿಕೆ ಇಲ್ಲ ನಿಮಗೆ, ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ನಿಮಗೆ. ಅಶೋಕ್ ಆಗ್ಲಿ, ವಿಜೇಂದ್ರ ಆಗ್ಲಿ ಜವಾಬ್ದಾರಿಯಿಂದ ವರ್ತಿಸಬೇಕು. ಅಶೋಕ್ ಅವರು ಜವಾಬ್ದಾರಿಯಿಂದ ವರ್ತಿಸಿಲ್ಲ. ಅಶೋಕ್ ಅವರು ಜವಾಬ್ದಾರಿಯಿಂದ ವರ್ತಿಸಿಲ್ಲ. ಆಯ್ತಪ್ಪ, ಕೆಲಸ ಇದೆ, ನಿಮಗೆ ಇದೊಂದು ಪ್ರಕರಣ ಆಗಿದೆ, ಪ್ರಕರಣ ಆಗಿದೆ, ತನಿಖೆ ಮಾಡಿ ಕಠಿಣವಾದ ಕ್ರಮ ತಗೊಳ್ಳಿ. ಅದು ಏನು ಮಾಡಿಲ್ಲ ಅಂದ್ರೆ ಅದೊಂಥರ ಆಗಿದೆ, ಕೇಸ್ ಆಗಿದೆ. ಈ ತರ ಪ್ರಕರಣ ಬಂದ ಮೇಲೆ ಇಬ್ರು ಮಾತಾಡೋದು ಬಿಜೆಪಿ ಹೋಗ್ತಾ ಇಲ್ಲ, ಬಿಜೆಪಿ ದೇಶದ್ರೋಹ ಚಟುವಟಿಕೆಗೆ ಒಂದ್ ನಿಮಿಷ ಅಲ್ಲಿ ಸೆಕ್ಷನ್ ಯಾವ್ದು ಹಾಕಿದ್ರ ಆಲ್ರೆಡಿ ಚಾರ್ಜ್ ಶೀಟ್ ಆಗೋಯ್ತಾ? ಇವಲ್ಲ, ತನಿಖೆ ಮಾಡೋ 90 ದಿವಸ ಟೈಮ್ ಇರ್ತದೆ. ತಾಳ್ಮೆ ನಿಮ್ಗೆ ಇರ್ಬೇಕು ಇರ್ರಿ.